ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 16 ಮಾರ್ಚ್ 2021 ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಂದಿನಂತೆ ನಿಯಮಗಳು 25 10 ಸೆಕೆಂಡ್ ಕಾಲಾವಕಾಶ, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಶ್ನೆಗಳಿರ್ತವೆ. ಸರಣಿ 16/3/2021 ಟೆಲಿಗ್ರಾಮ್ ಹ್ಯಾಂಡಲ್ಸ್ ಈ ರೀತಿ ಇದೆ. ಟೆಲಿಗ್ರಾಮ್ ಅಲ್ಲಿ ಹೋಗಿ ಈ ರೀತಿ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಗಳು ಸಿಗ್ತವೆ, ಜಾಯ್ನ್ ಆಗ್ಬೋದು. ನಿನ್ನೆ ವಿಡಿಯೋಗಳದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೋಡೋಣ. ಅದಕ್ಕೂ ಮುಂಚೆ ನೀವು ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿದ್ರೆ ಪ್ರತಿದಿನ ರಾತ್ರಿ ಆ ದಿನದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಒಂದು ಫೋಟೋ ಫಾರ್ಮ್ಯಾಟ್ ಅನ್ನ ಅಪ್ಲೋಡ್ ಮಾಡ್ತೀನಿ. ರಿವಿಷನ್ ಮಾಡ್ಕೋಬಹುದು ಪ್ರತಿದಿನ ನೀವು ಪ್ರಮುಖವಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ. ಓಕೆ, 5G ತಂತ್ರಜ್ಞಾನದ ಬಗ್ಗೆ ಆನ್ಲೈನ್ ಪ್ರಮಾಣ ಪತ್ರವನ್ನ ಅಂದರೆ ಪ್ರಮಾಣ ಪತ್ರದ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದಂತವರು DOT. ಓಕೆ, UN ಮಹಿಳೆಯರ ಸಹಯೋಗದೊಂದಿಗೆ ಯಾವ ರಾಜ್ಯ ಸರ್ಕಾರ ಟೆಕ್ ಫೆಸ್ಟ್ ಅನ್ನು ಪ್ರಾರಂಭಿಸಿದೆ? ಸೊ ಪಂಜಾಬ್ ಒಂದು ರಾಜ್ಯ ಸರ್ಕಾರ UN ಮಹಿಳೆಯರ ಸಹಯೋಗದೊಂದಿಗೆ ತನ್ನ ರಾಜ್ಯದಲ್ಲಿ ಟೆಕ್ ಫೆಸ್ಟ್ ಅನ್ನ ಪ್ರಾರಂಭ ಮಾಡಿದೆ. ಭಾರತದ ಮೊಟ್ಟ ಮೊದಲ ವಿಶ್ವ ಕೌಶಲ್ಯ ಕೇಂದ್ರ ಒಡಿಶಾದ ಭುವನೇಶ್ವರದಲ್ಲಿ ಪ್ರಾರಂಭ ಆಗುತ್ತೆ. ಇತ್ತೀಚೆಗೆ ಭಾರತೀಯ ನೌಕಾಪಡೆಯ 2 ಹಡಗುಗಳು ಮೊಂಗ್ಲಾ ಬಂದರಿಗೆ ಮೊದಲ ಬಾರಿಗೆ ಬಂದಿವೆ. ಅದು ಯಾವ ದೇಶದಲ್ಲಿದೆ ಅಂತ? ಸೊ ಬಾಂಗ್ಲಾದೇಶ. ಇತ್ತೀಚೆಗೆ ಬಿಡುಗಡೆ ಆದಂತಹ ಬಂಗಿ ಎಂಬ ಕಿರು ಪುಸ್ತಕವು ಯಾವ ರಾಜ್ಯದ ಬುಡಕಟ್ಟು ಪರಂಪರೆಯ ಬಗ್ಗೆ ಕಥೆಯನ್ನು ಹೊಂದಿದೆ ಅಂದ್ರೆ ಮಧ್ಯಪ್ರದೇಶ. ಪಿತೃತ್ವವನ್ನ ಬೆಂಬಲಿಸೋದಕ್ಕೆ ವೀಲ್ಸ್ ಆಫ್ ಲವ್ ಇದನ್ನ ಪ್ರಾರಂಭ ಮಾಡಿದಂತವರು ಟಾಟಾ ಮೋಟಾರ್ಸ್ ಕಂಪನಿ. ಬ್ರಿಕ್ಸ್ CGT ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ದೇಶ ಭಾರತ. ಆತ್ಮನಿರ್ಭರ ನಿವೇಶನ ಮಿತ್ರ ಪೋರ್ಟಲ್ ನ ಪ್ರಾರಂಭ ಮಾಡಿದಂತವರು ಪಿಯೂಷ್ ಗೋಯಲ್. ಎ ರೋಡ್ ಮ್ಯಾಪ್ ಫಾರ್ ಎಂಟರ್ಪ್ರೈನರ್ ಈ ಪುಸ್ತಕವನ್ನು ಬರೆದಂತವರು ಜಿತೇಂದ್ರ ಗುಪ್ತಾ. ಮಧ್ಯ ಅಮೆರಿಕಾದಲ್ಲಿ ಮಲೇರಿಯಾ ಮುಕ್ತವಾದಂತಹ ಮೊಟ್ಟ ಮೊದಲ ದೇಶ ಎಲ್ ಸಾಲ್ವಡಾರ್. ಇವೆಲ್ಲ ಪ್ರಶ್ನೆಗಳ ಜೊತೆ ಇನ್ನೂ 15 ಪ್ರಶ್ನೆಗಳನ್ನ ನೆನ್ನೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆನ್ನೆ ವಿಡಿಯೋನ ತಪ್ಪದೆ ನೋಡಿ. ಸೊ ಇವತ್ತಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಅರ್ಜುನ್ ಸಹಾಯಕ ನೀರಾವರಿ ಯೋಜನೆ ಯಾವ ರಾಜ್ಯದಲ್ಲಿ ಪ್ರಾರಂಭವಾಗಿದೆ? ಇನ್ ವಿಚ್ ಸ್ಟೇಟ್ ಅರ್ಜುನ್ ಸಹಾಯಕ್ ಇರಿಗೇಷನ್ ಪ್ರಾಜೆಕ್ಟ್ ಹ್ಯಾಸ್ ಸ್ಟಾರ್ಟೆಡ್? ಉತ್ತರ ಪ್ರದೇಶ, UP. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಯೋಗಿ ಆದಿತ್ಯನಾಥ್ ಅವರು ಮಾರ್ಚ್ 10, 2021 ಈ ಯೋಜನೆಗೆ ಚಾಲನೆಯನ್ನು ಕೊಡ್ತಾರೆ. 2600 ಕೋಟಿ ರೂಪಾಯಿಗಳನ್ನು ಯೋಜನೆಗೆ ಮೀಸಲಿಡಲಾಗಿದೆ. ಹಿಂದಿನ ಸರ್ಕಾರಗಳ ಸಂದರ್ಭದಲ್ಲೂ ಕೂಡ ಈ ಒಂದು ಯೋಜನೆ ಬಗ್ಗೆ ಪ್ರಸ್ತಾಪ ಆಗಿದ್ರು. ಯಾವುದೇ ಸರ್ಕಾರಗಳು ಈ ಒಂದು ಯೋಜನೆಯನ್ನ ಮುಂದುವರಿಸಿರ್ಲಿಲ್ಲ. ಯೋಜನೆಯಿಂದಾಗಿ ಬುಂದೇಲ್ಖಂಡ ಪ್ರದೇಶದ ಹಮೀರ್ಪುರ, ಮಹೋಬಾ ಮತ್ತು ಭಂಡಾರ ರೈತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಬರುತ್ತೆ ಅಂತ ಅಲ್ಲಿಯ ಮುಖ್ಯಮಂತ್ರಿಗಳು ತಿಳಿಸಿರ್ತಾರೆ. ಇತ್ತೀಚೆಗೆ WHO ವೈದ್ಯರ ಜನಸಂಖ್ಯಾ ಅನುಪಾತವನ್ನ ಪೂರೈಸಿದಂತ ರಾಜ್ಯ ಯಾವುದು? ವಿಚ್ ಸ್ಟೇಟ್ ಹ್ಯಾಸ್ ರೀಸೆಂಟ್ಲಿ ಮಿಟ್ ದ WHO ಡಾಕ್ಟರ್ ಪಾಪ್ಯುಲೇಷನ್ ರೇಷಿಯೋ? ಪ್ರಶ್ನೆಗೆ ಸರಿಯಾದ ಉತ್ತರ ಬಿಹಾರ. ಭಾರತದ ಮೊದಲ ಕೇಂದ್ರೀಕೃತ AC ರೈಲ್ವೆ ಟರ್ಮಿನಲ್ ಅನ್ನ ಎಲ್ಲಿ ನಿರ್ಮಾಣ ಮಾಡಲಾಗಿದೆ? ವೇರ್ ಇಸ್ ಇಂಡಿಯಾಸ್ ಫಸ್ಟ್ ಸೆಂಟ್ರಲೈಸ್ಡ್ AC ರೈಲ್ವೆ ಟರ್ಮಿನಲ್ ಬಿಲ್ಟ್? ಸೊ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಲಾಗಿರ್ತದೆ. ಇದ್ರ ಬಗ್ಗೆ ಪ್ರಿವಿಯಸ್ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ದೇಶದ ಮೊದಲ ಕೇಂದ್ರೀಕೃತ ಹವಾನಿಯಂತ್ರಿತ ರೈಲ್ವೆ ಟರ್ಮಿನಲ್ನ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಲಾಗಿದೆ. ಇದ್ರ ಬಗ್ಗೆ ರೈಲ್ವೆ ಸಚಿವರಾದ ಪಿಯೂಷ್ ಗೋಯಲ್ ಅವರು ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಟರ್ಮಿನಲ್ಗೆ ನಮ್ಮ ಭಾರತದ ಮೊದಲ ಸಿವಿಲ್ ಇಂಜಿನಿಯರ್ಗಳಲ್ಲಿ ಒಬ್ಬರಾದಂತಹ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಅಂತ ಮರುನಾಮಕರಣವನ್ನ ಮಾಡಲಾಗುತ್ತೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಯಾವ ದೇಶಕ್ಕೆ ಅಧಿಕೃತವಾಗಿ ಭೇಟಿ ನೀಡಲಿದ್ದಾರೆ? Recently, the Prime Minister Modi will go on an official visit to which of the following country? ಸರಿಯಾದ ಉತ್ತರ ಬಾಂಗ್ಲಾದೇಶ. ಇತ್ತೀಚೆಗೆ ನಿಧನರಾದಂತಹ ಶ್ರೀಕಾಂತ್ ಮೊಗೆ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? Recently passed away ಶ್ರೀಕಾಂತ್ ಮೊಗೆ was a famous in which of the following field? ಇವರೊಬ್ಬರು ನಟ. ಇಂಡಿಯನ್ ಬ್ಯಾಂಕಿನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕೆಳಗಿನ ಯಾರನ್ನು ನೇಮಿಸಲಾಗಿದೆ? ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ಇಂಡಿಯನ್ ಬ್ಯಾಂಕ್? ಸರಿಯಾದಂತ ಉತ್ತರ ಇಮ್ರಾನ್ ಅಮೀನ್ ಸದಿಕಿ. ಇತ್ತೀಚೆಗೆ ರಷ್ಯಾ ಮತ್ತು ಯಾವ ದೇಶವು ಅಂತಾರಾಷ್ಟ್ರೀಯ ಚಂದ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸೋಕೆ ಪ್ರಾರಂಭ ಮಾಡಿರ್ತವೆ? ರೀಸೆಂಟ್ಲಿ ರಷ್ಯಾ ಅಂಡ್ ವಿಚ್ ಕಂಟ್ರಿ ಹ್ಯಾವ್ tied up to establish international lunar research station? ಚೀನಾ, ರಷ್ಯಾ ಮತ್ತು ಚೀನಾದವರು. ಚೀನಾ ಮತ್ತು ರಷ್ಯಾ ಜಂಟಿಯಾಗಿ
ಚಂದ್ರ ಸಂಶೋಧನಾ ಕೇಂದ್ರವನ್ನು ನಿರ್ಮಾಣ ಮಾಡುವಂತಹ ಯೋಜನೆಯನ್ನು ಪ್ರಕಟ ಮಾಡಿರ್ತವೆ. ಎರಡೂ ದೇಶಗಳು ಪರಸ್ಪರ ಸಮನ್ವಯತೆಯಿಂದ ಈ ಒಂದು ಕಾರ್ಯವನ್ನು ಮಾಡುವಂತಹ ಯೋಜನೆಯನ್ನು ಪ್ರಕಟ ಮಾಡಿರ್ತವೆ. ಇಂತಹ ಒಂದು ಯೋಜನೆಯನ್ನ ಉಭಯ ದೇಶಗಳು ಕೈ ಹಾಕಿರೋದು ಮೊಟ್ಟ ಮೊದಲನೇ ಬಾರಿಗಾಗಿರ್ತದೆ. ಒಂದು ಮಹತ್ವಾಕಾಂಕ್ಷಿ ಯೋಜನೆ ಎರಡೂ ದೇಶಗಳಿಗಾಗಿರ್ತದೆ. ರಾಸಿನ್ ಅಣೆಕಟ್ಟು ಮತ್ತು ಚಿಲ್ಲಿಮಲ್ಲು ಅಣೆಕಟ್ಟು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲ್ಪಟ್ಟಿವೆ? ಇನ್ ವಿಚ್ ಸ್ಟೇಟ್ ರಾಸಿನ್ ಅಂಡ್ ಚಿಲ್ಲಿಮಲ್ಲಿ ಡ್ಯಾಮ್ ಹ್ಯಾವ್ ಬೀನ್ ಇನಾಗ್ರೇಟೆಡ್? ಉತ್ತರ ಪ್ರದೇಶ. ಯುಎಸ್ ಅಟಾರ್ನಿ ಜನರಲ್ ಆಗಿ ಯಾರನ್ನ ನೇಮಿಸಲಾಗಿದೆ? ಯುನೈಟೆಡ್ ಸ್ಟೇಟ್ಸ್ನ ಅಟಾರ್ನಿ ಜನರಲ್ ಆಗಿ ಯಾರನ್ನ ನೇಮಕ ಮಾಡಲಾಗಿದೆ? ಅಮೆರಿಕಾದ ಅಟಾರ್ನಿ ಜನರಲ್ ಮೇರಿಕ್ ಗರ್ಲ್ಯಾಂಡ್. ಇತ್ತೀಚೆಗೆ ಬಿಗ್ ಬಾಸ್ಕೆಟ್ ಅನ್ನು $100 ಕೋಟಿ ಖರೀದಿ ಮಾಡಿದವರು ಯಾರು? ಹೂ ರೀಸೆಂಟ್ಲಿ ಬಾಟ್ ಬಿಗ್ ಬಾಸ್ಕೆಟ್ ಫಾರ್ ಎನ್ ಓವರ್ $1 ಬಿಲಿಯನ್? ಸರಿಯಾದ ಉತ್ತರ ಟಾಟಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್. 2021ರ ವಿಶ್ವಸಂಸ್ಥೆಯ ಬಾಹ್ಯ ಲೆಕ್ಕ ಪರಿಶೋಧಕರ ಸಮಿತಿಯ ಅಧ್ಯಕ್ಷರಾಗಿ ಯಾರು ನೇಮಕವಾಗಿದ್ದಾರೆ? ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದ ಚೇರ್ಮನ್ ಆಫ್ ದಿ ಕಮಿಟಿ ಆಫ್ ಎಕ್ಸ್ಟರ್ನಲ್ ಆಡಿಟರ್ ಆಫ್ ದಿ ಯುನೈಟೆಡ್ ನೇಷನ್ಸ್ ಫಾರ್ ದ ಇಯರ್ 2021? ಗಿರೀಶ್ ಚಂದ್ರ ಮುರ್ಮು. ಸ್ವಿಟ್ಜರ್ಲೆಂಡ್ನ ನಂತರ ಬುರ್ಕಾ ಧರಿಸುವುದನ್ನು ನಿಷೇಧಿಸುವುದಾಗಿ ಇತ್ತೀಚೆಗೆ ಯಾವ ದೇಶ ಘೋಷಿಸಿದೆ? ವಿಚ್ ಕಂಟ್ರಿ has recently announced a ban on wearing burqa after Switzerland? ಸರಿಯಾದ ಉತ್ತರ ಶ್ರೀಲಂಕಾ ದೇಶ ಸ್ವಿಟ್ಜರ್ಲೆಂಡ್ನ ನಂತರ ಬುರ್ಕಾವನ್ನ ನಿಷೇಧ ಮಾಡಿದಂಥ ದೇಶವಾಗಿರ್ತದೆ. ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಶ್ರೀಲಂಕಾದ ಪ್ರಸ್ತುತ ಅಧ್ಯಕ್ಷರು ಹಾಗೂ ಶ್ರೀಲಂಕಾದ ಪ್ರಸ್ತುತ ರಾಜಧಾನಿ ಯಾವುದು ಅಂತ ಕಾಮೆಂಟ್ ಮಾಡಿ. ಇತ್ತೀಚೆಗೆ ವಿಮಾ ಕ್ಷೇತ್ರದಲ್ಲಿ ವಿದೇಶಿ ಹೂಡಿಕೆಯನ್ನ ಯಾವ ಶೇಕಡವಾರು ಹೆಚ್ಚಿಸಲು ಕೇಂದ್ರ ಸರ್ಕಾರ ಅನುಮತಿಸಿದೆ? ಸೊ ಎಷ್ಟು % ಹೆಚ್ಚಳ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿರ್ತದೆ? 74%. ಯಾವ ನಗರವು ಭಾರತದ ಇವಿ ರಾಜಧಾನಿಯಾಗಲಿದೆ? ವಿಚ್ ಸಿಟಿ ವಿಲ್ ಬಿಕಮ್ ದ ಇವಿ ಕ್ಯಾಪಿಟಲ್ ಆಫ್ ಇಂಡಿಯಾ? ದೆಹಲಿ. ಮನ್ನರೇಗಾ ಅಡಿಯಲ್ಲಿ ಉದ್ಯೋಗದ ವಿಷಯದಲ್ಲಿ ಯಾವ ರಾಜ್ಯವು ಉನ್ನತ ಸ್ಥಾನವನ್ನ ತಲುಪಿದೆ? ವಿಚ್ ಸ್ಟೇಟ್ ಹ್ಯಾಸ್ ರೀಚ್ಡ್ ದ ಟಾಪ್ ಇನ್ ಟರ್ಮ್ಸ್ ಆಫ್ ದಿ ಎಂಪ್ಲಾಯ್ಮೆಂಟ್ ಅಂಡರ್ ಮನ್ನರೇಗಾ? ಸರಿಯಾದ ಉತ್ತರ ಛತ್ತೀಸ್ಗಢ. ಉಡುಪಿ ರಾಮಚಂದ್ರ ರಾವ್ ಅವರು ಕೆಳಗಿನ ಯಾವ ಕ್ಷೇತ್ರದೊಂದಿಗೆ ಸಂಬಂಧವನ್ನ ಹೊಂದಿದ್ದಾರೆ? ವಿಚ್ ಫೀಲ್ಡ್ ಇಸ್ ಉಡುಪಿ ರಾಮಚಂದ್ರ ರಾವ್ ಅಸೋಸಿಯೇಟೆಡ್ ವಿತ್? ಬಾಹ್ಯಾಕಾಶ ವಿಜ್ಞಾನ. ನಾಸಾ ಪ್ರಕಾರ ಭೂಮಿಯ ಮೇಲಿನ ಯಾವ ಸರೋವರವು ಮಂಗಳನ ಜೆಜೋರೋ ಕುಳಿಗಳನ್ನ ಹೋಲುತ್ತದೆ? ಅಕಾರ್ಡಿಂಗ್ ಟು ನಾಸಾ, ವಿಚ್ ಲೇಕ್ ಆನ್ ಅರ್ತ್ ಮೋಸ್ಟ್ ರಿಸೆಂಬಲೆನ್ಸ್ ದ ಜೆಜೋರೋ ಕ್ರಾಟರ್ ಆಫ್ ಮಾರ್ಸ್? ಸಾಲ್ಟಾ. ಆಪ್ಷನ್ 2. ಭಾರತೀಯ ಸ್ವಾತಂತ್ರ್ಯದ 75 ವರ್ಷಗಳನ್ನ ಸೂಚಿಸುವ ಉದ್ದೇಶಿತ ಆಚರಣೆಗೆ ಏನೆಂದು ಹೆಸರಿಡಲಾಗಿದೆ? ಸರಿಯಾದಂತ ಉತ್ತರ ಅಮೃತ ಮಹೋತ್ಸವ. ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡ 3ನೇ ಸ್ಕಾರ್ಪಿನ್ ದರ್ಜೆಯ ಜಲಾಂತರ್ಗಾಮಿಯ ಹೆಸರೇನು? INS ಕಾರಂಜಿ. ವಿಶ್ವಸಂಸ್ಥೆಯ ಬಾಹ್ಯ ಲೆಕ್ಕ ಪರಿಶೋಧಕರ ಸಮಿತಿಯ ಅಧ್ಯಕ್ಷರಾಗಿ ಯಾವ ಭಾರತೀಯ ವ್ಯಕ್ತಿತ್ವವನ್ನ ನೇಮಿಸಲಾಗಿದೆ? ಆಪ್ಷನ್ 1 GC ಮುರ್ಮು. ಆಸ್ತಿ ಪುನರ್ನಿರ್ಮಾಣ ಕೋ ಇಂಡಿಯಾ ಲಿಮಿಟೆಡ್ನ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಚೀಫ್ ಆಫ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕೋ ಇಂಡಿಯಾ ಲಿಮಿಟೆಡ್? ಪಲ್ಲವ ಮೊಹಪಾತ್ರ. ಆರ್ಥಿಕ ವ್ಯವಹಾರಗಳ ಇಲಾಖೆಯೊಂದಿಗೆ ಆಸ್ತಿ ಹಣಗಳಿಕೆ ಕುರಿತು ರಾಷ್ಟ್ರಮಟ್ಟದ ವಾಸ್ತವ ಕಾರ್ಯಾಗಾರವನ್ನ ಯಾವ ಸಂಸ್ಥೆ ಆಯೋಜಿಸಿದೆ? ವಿಚ್ ಇನ್ಸ್ಟಿಟ್ಯೂಷನ್ ಆರ್ಗನೈಸ್ಡ್ ಎ ನ್ಯಾಷನಲ್ ಲೆವೆಲ್ ವರ್ಚುವಲ್ ವರ್ಕ್ಶಾಪ್ ಆನ್ ಅಸೆಟ್ ಮಾನಿಟೈಸೇಷನ್ ಅಲಾಂಗ್ ವಿತ್ ದ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್? ನೀತಿ ಆಯೋಗ. ಕಾಮೆಂಟ್ ಸೆಕ್ಷನ್ಗೆ ಹೋಗಿ ನೀತಿ ಆಯೋಗದ ಫುಲ್ ಫಾರ್ಮ್ ಅನ್ನ ಬರೀರಿ.
ಯಾವ ಇಲಾಖೆಯು ತನ್ನ ಅಧಿಕಾರಿಗಳಿಗಾಗಿ ಆನ್ಲೈನ್ 5G ಪ್ರಮಾಣೀಕರಣ ಕೋರ್ಸ್ ಅನ್ನ ಪ್ರಾರಂಭಿಸಿದೆ? ಸರಿಯಾದಂತ ಉತ್ತರ ದೂರ ಸಂಪರ್ಕ ಇಲಾಖೆ. ವಿಶೇಷ ಮಹಿಳಾ ಮೊಹಲ್ಲಾ ಚಿಕಿತ್ಸಾಲಯಗಳನ್ನು ಪ್ರಾರಂಭಿಸಲು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಘೋಷಿಸಿದೆ? Which Indian state or union territory has announced to launch special women mohalla clinics? ನವದೆಹಲಿ. ಆರೋಗ್ಯ ಮತ್ತು ಶಿಕ್ಷಣ ಸೆಸ್ನ ಆದಾಯದಿಂದ ಆರೋಗ್ಯ ಮೀಸಲು ನಿಧಿಯನ್ನ ಮಾಡಲಾಗುತ್ತೆ, ಅದರ ಹೆಸರೇನು ಅಂತ ಕೇಳಿದ್ದಾರೆ. ವಾಟ್ ಇಸ್ ದ ನೇಮ್ ಆಫ್ ದಿ ಹೆಲ್ತ್ ರಿಸರ್ವ್ ಫಂಡ್ ಫ್ರಮ್ ದ ಪ್ರೊಸೀಡ್ಸ್ ಆಫ್ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್? ಆಪ್ಷನ್ 1 PMSSNY, ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ನಿಧಿ ಯೋಜನಾ. ಆಪ್ಷನ್ 1. ನನ್ನ ಪ್ರಶ್ನೆ, ಕೇಂದ್ರವು ಮೇರಾ ರೇಷನ್ ಮೊಬೈಲ್ ಆಪ್ ಅನ್ನ ಪ್ರಾರಂಭಿಸಿದೆ. ಈ ಅಪ್ಲಿಕೇಶನ್ ನ ಅಭಿವೃದ್ಧಿಪಡಿಸಿದಂತವ್ರು ಯಾರು? ಸೊ ಈ ಒಂದು ಅಪ್ಲಿಕೇಶನ್ ನ ರಾಷ್ಟ್ರೀಯ ಮಾಹಿತಿ ಕೇಂದ್ರ, ಆಪ್ಷನ್ 4, ಇವರು ಅಭಿವೃದ್ಧಿಪಡಿಸಿರ್ತಾರೆ. ದೇಶದಲ್ಲಿ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ವ್ಯವಸ್ಥೆಯನ್ನ ಸುಗಮಗೊಳಿಸುವ ಸಲುವಾಗಿ ಗ್ರಾಹಕರ ಮಾಹಿತಿ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯವಾದಂತಹ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಮೇರಾ ರೇಷನ್ ಅನ್ನೋ ಮೊಬೈಲ್ ಆಪ್ ಅನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿರ್ತದೆ. ಇವತ್ತಿನ ಪ್ರಶ್ನೆ, ಯಾವ ರಾಷ್ಟ್ರ ತನ್ನ ಮಿಲಿಟರಿ ವ್ಯಾಯಾಮವನ್ನ ಬಾಹ್ಯಾಕಾಶದಲ್ಲಿ ಪ್ರಾರಂಭಿಸಿದೆ? ಅಮೆರಿಕ, ಜಪಾನ್, ಚೀನಾ, ಫ್ರಾನ್ಸ್. ಇವು 4ರಲ್ಲಿ ಸರಿಯಾದಂಥ ಉತ್ತರವನ್ನ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಉತ್ತರವನ್ನ ಬರೀಬಹುದಾಗಿದೆ. ಯಾವ ರಾಷ್ಟ್ರ ತನ್ನ ಮಿಲಿಟರಿ ವ್ಯಾಯಾಮವನ್ನು ಬಾಹ್ಯಾಕಾಶದಲ್ಲಿ ಪ್ರಾರಂಭಿಸಿದೆ? ಸೊ ಉಳಿದಂಥ ಪ್ರಶ್ನೆಗಳಿಗೆ ಆ ನಂಬರ್ಗಳನ್ನು ಹಾಕಿ ನೀವು ಅಡಿಷನಲ್ ಡೀಟೇಲ್ಸ್ ಅನ್ನು ಕೂಡ ಬರೀಬಹುದು. ಈ ಪ್ರಶ್ನೆಗೆ ಕಂಪಲ್ಸರಿ ನೀವು ಯಾವ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದ್ರೂ ಲಾಸ್ಟಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನ ಕೊಡಬಹುದಾಗಿರ್ತದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಅದರ ನೋಟಿಫಿಕೇಶನ್ಗೆ ಬರ್ತಿರುತ್ತೆ. ಜೊತೆಗೆ ಈ ವಿಡಿಯೋ ಉಪಯುಕ್ತ ಅನ್ಸಿದ್ರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ಎಲ್ರಿಗೂ ಧನ್ಯವಾದಗಳು.